ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತೊಂದು ಹೊಸತಾದ ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಬಂದಿದ್ದೇನೆ. ಇವತ್ತು ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು, ಹಾಗೆ ಸಣ್ಣ ಸಣ್ಣ ಕಲೆಗಳು ಇದ್ದರೆ ಅದು ಹೋಗಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ನಾವು ಏನೇನೋ ಕಾಸ್ಮೆಟಿಕ್ಸ್ ಅದೆಲ್ಲ ಯೂಸ್ ಮಾಡ್ತೇವೆ, ಕ್ರೀಮು ಏನು ಯೂಸ್ ಮಾಡಿದರೂ ಒಮ್ಮೊಮ್ಮೆ ಇದು ಕಲೆಗಳೆಲ್ಲ ಹೋಗೋದಿಲ್ಲ. ಹಾಗೆ ಬಿಸಿಲಿಗೆ ಸ್ಕಿನ್ ಟ್ಯಾನ್ ಆಗಿರ್ತದೆ, ಒಂಥರ ಒಂದು ನೆರಳಿನಾಗಿ ಒಂದು ಫೇಡ್ ಆಗಿರ್ತದೆ, ಒಂದು ಬ್ರೌನಿಷ್ ಕಲರ್ ಆಗಿರ್ತದೆ. ಆ ಥರ ಟ್ಯಾನ್ ಆದ ಸ್ಕಿನ್, ಇದನ್ನು ಮುಖಕ್ಕೆ ಅಂತಲ್ಲ, ನಿಮ್ಮ ಸ್ಕಿನ್ ನೀವು ಬಿಸಿಲಿಗೆ ಹೋದಾಗ ಇಲ್ಲಿ ಕೈಗಳಲ್ಲಿ ಎಲ್ಲ ಟ್ಯಾನ್ ಆಗಿದ್ದರೆ, ಪಾದಗಳಲ್ಲಿ ಟ್ಯಾನ್ ಆಗಿದ್ದರೆ, ಎಲ್ಲ ಕಡೆ ಕೂಡ ಇದನ್ನು ಹಚ್ಚಿಕೊಳ್ಬೋದು. ಇದನ್ನು ವಾರದಲ್ಲಿ 3-4 ಸಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿದ್ದು ಟ್ಯಾನ್ ಎಲ್ಲ ರಿಮೂವ್ ಆಗಿ ತುಂಬ ಬ್ರೈಟ್ ಆಗಿ ಕಾಂತಿಯುತವಾಗಿ ಇರ್ತದೆ ಸ್ಕಿನ್. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಇದನ್ನು ಹೇಗೆ ಮಾಡೋದು, ಈ ಪ್ಯಾಕನ್ನು, ಅದಕ್ಕೆ ಮೊದಲೇ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕೆಂದರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಸಿಗುತ್ತೆ, ಹಾಗೆ ಹೇರ್ ಕೇರ್ ಟಿಪ್ಸ್ ಅದೆಲ್ಲ ಕೂಡ ನನ್ನ ವಿಡಿಯೋ ಚಾನಲಲ್ಲಿ ಇದೆ. ಸೊ ಅದು ನಿಮಗೆ ಕೂಡಲೇ ಬಂದು ತಲುಪಬೇಕು ಅಂತಿದ್ರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಬೆಲ್ ಬಟನ್ ಕೂಡ ಒತ್ತಬೇಕು. ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆಯಿತು ಅಂತಾದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ. ಈಗ ವಿಡಿಯೋ ನೋಡ್ಕೊಂಡು ಬರುವ ಬನ್ನಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ. ಜೇನುತುಪ್ಪ ಮನೆಯಲ್ಲಿರುತ್ತೆ, ಮೊಸರು ಮನೆಯಲ್ಲಿರುತ್ತೆ, ಹಾಗೆ ಇನ್ನೇನು ಅದಕ್ಕೆ ಕಸ್ತೂರಿ ಅರಸಿನ ಒಂದು ಇಟ್ಕೊಂಡಿದ್ರೆ, ಆಮೇಲೆ ಎಲ್ಲವೂ ಕೂಡ ಮನೆಯಲ್ಲೇ ಇರುತ್ತೆ. ಟೊಮೆಟೊ ಅಂತೂ ಮನೆಯಲ್ಲಿ ಹೇಗೂ ಇದ್ದೇ ಇರ್ತದೆ. ಅದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋದು. ಮೊಸರಿಲ್ಲ ಅಂತ ಆದರೆ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಎಷ್ಟು ಸುಲಭವಾದ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಟ್ಯಾನನ್ನು ರಿಮೂವ್ ಮಾಡ್ಬೋದು. ಈಗ ನಾನು ಮುಖವನ್ನು ಚೆಂದ ವಾಶ್ ಮಾಡಿ ಬಂದಿದ್ದೇನೆ. ಈಗ ಇದಕ್ಕೆ ಹಚ್ಚುವ ನಾವು ಲೆಮನ್ ಏನು ಟೆಸ್ಟ್ ಮಾಡೋದೆಲ್ಲ ಬಳಸಬೇಡಿ ಆ ಥರ. ಮತ್ತು ಸ್ಕಿನ್ ಇದ್ದದ್ದು ಕೂಡ ಕಪ್ಪಾದರೆ ಕಷ್ಟ ಅಲ್ವಾ. ಲೆಮನ್ ಅಂದರೆ ಆ್ಯಕ್ಚುಲಿ ಅದರದ್ದು ಗುಣ ಸಿಟ್ರಿಕ್ ಅದು, ಸೊ ಅದನ್ನು ಯೂಸ್ ಮಾಡಬೇಕು. ಲೆಮನ್ನ ಬದಲಾಗಿ ನೀವು ಟೊಮೆಟೊ ರಸನೇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈಗ ಇದು ಒಣಗಲಿ, ಆಮೇಲೆ ನಾನು ಬರ್ತೇನೆ. ಇದೀಗ ಸ್ವಲ್ಪ ಒಣಗ್ತಾ ಬಂತು. ಫುಲ್ ಡ್ರೈ ಆಗಬೇಕು ಅಂತ ಇಲ್ಲ, ತುಂಬ ಡ್ರೈ ಆಗೋದಿಲ್ಲ, ಯಾಕೆಂದರೆ ಜೇನುತುಪ್ಪ ಹಚ್ಚಿದ ಕಾರಣ ಅದು ತುಂಬ ಡ್ರೈ ಆಗೋದಿಲ್ಲ. ಈಗ ಇದಕ್ಕೆ ನಾನು ಇಲ್ಲಿ ನೀರನ್ನು ಇಲ್ಲಿ ತಕೊಂಡು ಬಂದಿದ್ದೇನೆ. ನಾವು ಹೊರಗಡೆ ಹೋಗಿ ಇದು ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಹೀಗೆ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಇಲ್ಲೇ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಬಂದಿದ್ದೇನೆ. ಸ್ವಲ್ಪ ನೀರನ್ನು
ಥರ ಮುಟ್ಟಿಸೋದು. ಆಮೇಲೆ ಚಂದ ಮಸಾಜ್ ಮಾಡೋದು. ಫುಲ್ ಮುಖ ಕುತ್ತಿಗೆಯಿಂದ ಹಿಡಿದು ಇಡೀ ಫುಲ್ ಮುಖವನ್ನು ಮಸಾಜ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗ್ತದೆ ನೋಡಿ. ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಮುಖವನ್ನು ತೊಳ್ಕೊಂಡು ಬರಬೇಕು. ಈಗ ನಾನು ಫೇಸ್ ವಾಶ್ ಮಾಡಿ ಬರ್ತೇನೆ. ಯಾವುದೇ ಫೇಸ್ ವಾಶ್ ಅಂತ ಕೂಡ ಹಾಕೋದಿಲ್ಲ, ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಬರ್ತೇನೆ. ನೋಡಿ, ವಾಶ್ ಮಾಡ್ಕೊಂಡು ಬಂದೆ. ಎಷ್ಟು ಗ್ಲೋ ಆಗಿದೆ ಸ್ಕಿನ್ ಅಂತ. ಫಸ್ಟಿಗೆ ನೋಡಿ ಸ್ಕಿನ್ ಹೇಗಿತ್ತು, ಈಗ ಹೇಗಾಗಿದೆ. ನೀವು ಇದನ್ನ ಕಣ್ಣಿನ ಸುತ್ತ ಅಲ್ಲದೀಗ ಕುತ್ತಿಗೆಗೆ ಅಥವಾ ಇಲ್ಲಿ ಕೈ ಎಲ್ಲ ಟ್ಯಾನ್ ಆಗಿದೆ ಬಿಸಿಲಿಗೆ ಹೋಗಿ ಅಂತಾದ್ರೆ ಕೈಗೆ ಕೂಡ ಹಚ್ಕೊಳ್ಬೋದು. ಪಾದ ಕೆಲವು ಚಪ್ಪಲಿ ಹಾಕಿದಲ್ಲಿ ಇದಾಗಿರ್ತದಲ್ಲ, ಒಂದು ಕಲರ್ ಚೇಂಜಸ್ ಆಗಿ ಹಾಗೆ ಇದಕ್ಕೆ ಡೈಲಿ ಹಚ್ಚಿದ್ರೆ ನೋಡಿ ಇಷ್ಟು ಚಂದ ಆಗ್ತದೆ. ಎಷ್ಟು ಟ್ಯಾನ್ ಆಗಿತ್ತು. ನಾನಂದ್ರೆ ಮೊನ್ನೆ ಸ್ಕಿನ್ ಕೇರ್ ಮಾಡಿದ್ದು, ಮತ್ತೆ ಮಾಡಿಯೇ ಇರಲಿಲ್ಲ. ಹಾಗೆ ಈಗ ಒಂದು ಮಳೆ ಇದ್ರೆ ಕೂಡ ಒಂದು ಸೆಕೆ ಆಗ್ತದಲ್ಲ, ಆ ಬಿಸಿಲು ಸೆಕೆಗೆ ಸ್ಕಿನ್ ಟ್ಯಾನ್ ಆಗ್ತದೆ. ಹೀಗೆ ಮಾಡೋದ್ರಿಂದ ನಮ್ಮ ಸ್ಕಿನ್ ನಮಗೆ ಫ್ರೆಶ್ ಅನಿಸ್ತದೆ, ಹಾಗೆ ಟ್ಯಾನ್ ಕೂಡ ರಿಮೂವ್ ಆಗ್ತದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಕೊನೆಯಲ್ಲಿ ಇದಕ್ಕೆ ಒಂದು ಮಾಯಿಶ್ಚರೈಸರ್ ಹಚ್ಚಬೇಕು. ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಜೊತೆ ನಾನು ಬರ್ತಾ ಇರ್ತೇನೆ ನಿಮಗೆ. ಇನ್ನು ಯಾವುದಾದ್ರೂ ನಿಮ್ಮ ಸ್ಕಿನ್ ರಿಲೇಟೆಡ್ ಸಣ್ಣ ಸಣ್ಣ ಇಶ್ಯೂಸ್ ಎಲ್ಲ ಇದ್ದರೆ ಖಂಡಿತ ಹೇಳಿ, ನಾವು ಹೋಮ್ ರೆಮಿಡೀಸ್ ಯಾವುದು ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೇನೆ. ಈಗ ನಾನು ಇದಕ್ಕೆ ಮಾಯಿಶ್ಚರೈಸರ್ ಸ್ವಲ್ಪ ಹಚ್ಕೊಳ್ತೇನೆ. ಯಾವುದೇ ಸ್ಕಿನ್ ಕೇರ್ ಮಾಡಿದ ಮೇಲೆ ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು, ಸ್ಕಿನ್ ಗ್ಲೋ ಆಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ವಿಡಿಯೋ, ಹಾಗೆ ಹೇರ್ ಕೇರ್ ವಿಡಿಯೋ ಮತ್ತು ಹೆಲ್ತ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.